ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. नमस्ते. ಎಲ್ಲಿವರೆಗೂ ಹೋರಾಟ, ಎಲ್ಲೋವರೆಗೂ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಣ್ಣಿದ್ದು ಕೂಡರಂತೆ ವರ್ತಿಸುತ್ತಿರುವ ಕಮಿಷನರ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಣ್ಣಿದ್ದು ಕೂಡರಂತೆ ವರ್ತಿಸುತ್ತಿರುವ ಭ್ರಷ್ಟಾಧಿಕಾರಿಗಳು ಸರ್ಕಾರಿ ಜಾಗವನ್ನು ಕಬಳಿಸಿರುವ ಭ್ರಷ್ಟರಿಗೆ ಹೇಳು ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ತನ್ನಪ್ಪನ ಜಾಗವನ್ನು ತಿಳಿದುಕೊಂಡು ಸರ್ಕಾರಿ ಜಾಗವನ್ನು ಕಬಳಿಸಿದ ಭ್ರಷ್ಟರಿಗೆ ಹೇಳು ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ನಗರ ಪಾಲಿಕೆ ಅಧಿಕಾರಿಗಳಿಗೆ ಹೇಳು ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಾನೂನಂತೆ ಕಾನೂನು, ಒಪ್ಪಂದಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ. ಹೋರಾಟಗಾರರನ್ನು ನಿರ್ಲಕ್ಷಿಸುತ್ತಿರುವ ಅಧಿಕಾರಿಗಳಿಗೆ ಹೇಳು ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಧಿಕ್ಕಾರ, 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 ಧಿಕ್ಕಾರ. ಕಮಿಷನರ್ಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ಭ್ರಷ್ಟಾಧಿಕಾರಿಗಳು ಸರ್ಕಾರಿ ಜಾಗವನ್ನು ಕಬಳಿಸಿರುವ ಭ್ರಷ್ಟರಿಗೆ ಹೇಳು ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ತನ್ನಪ್ಪನ ಜಾಗವನ್ನು ತಿಳಿದುಕೊಂಡು ಸರ್ಕಾರಿ ಜಾಗವನ್ನು ಕಬಳಿಸಿದ ಭ್ರಷ್ಟರಿಗೆ ಹೇಳು ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ನಗರ ಪಾಲಿಕೆ ಅಧಿಕಾರಿಗಳಿಗೆ ಹೇಳು ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಾನೂನಂತೆ ಕಾನೂನು, ಒಪ್ಪಂದಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ. ಹೋರಾಟಗಾರರನ್ನು ನಿರ್ಲಕ್ಷಿಸುತ್ತಿರುವ ಅಧಿಕಾರಿಗಳಿಗೆ ಹೇಳು ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಧಿಕ್ಕಾರ, 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 ಧಿಕ್ಕಾರ. ಕಮಿಷನರ್ಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು.
ಗದಗ ನಗರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡ್ ನಂಬರ್ 29ರ ಒಂದು ಅಧೀನದಲ್ಲಿ ಸರ್ವೆ ನಂಬರು 405 ಮತ್ತು 412ರ ಒಂದು ಅಂಕದಲ್ಲಿ ಬರ್ತಕ್ಕಂಥ ಒಂದು ಮನೆ ವ್ಯಾಪ್ತಿಯ ಪಕ್ಕದ ಸರ್ಕಾರಿ ಒಂದು ಸ್ವಾಮ್ಯತ್ವದಲ್ಲಿ ಅಂದರೆ ನಮ್ಮ ಗದಗ ಬೆಟ್ಟಿಗೆರೆ ನಗರಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರಹದ್ದಿನ ಜಾಗವನ್ನು ಕಬಳಿಸ್ಕೊಂಡು ಅದಕ್ಕೆ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಕಳೆದ ವರ್ಷ 7ನೇ ತಿಂಗಳಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಹಾಗೆ ಜಿಲ್ಲಾ ಉಸ್ತುವಾರಿಗಳಾದಂಥ ಶ್ರೀಯುತ ಯೂಸಫ್ ಅವರು ಒಂದು ಮನವಿಯನ್ನು ನೀಡ್ತಾರೆ ಮಾನ್ಯ ಪೌರಾಯುಕ್ತರಿಗೆ. ಇವರು ಯಾವುದೇ ರೀತಿಯ ಒಂದು ಗಣನೆಗೂ ತೆಗೆದುಕೊಳ್ದೇನೆ ಅಥವಾ ಜಾಗವನ್ನು ಕಬಳಿಸ್ಕೊಂಡಿರೋರಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ದೇನೆ ವರ್ತನೆಯನ್ನ ತೋರಿರ್ತಾರೆ. ಕಳೆದ ತಿಂಗಳು ಅಂದರೆ ಜನವರಿ 31ನೇ ತಾರೀಕು ಇದೇ ವಿಚಾರವಾಗಿ ಬಂದು ಇಲ್ಲಿ ಪ್ರತಿಭಟನೆಯನ್ನ ಮಾಡಿ ಮತ್ತೆ ಮರು ಮನವಿಯನ್ನ ಕೊಡ್ತೇವೆ. ಈ ಮಾನ್ಯ ಪೌರಾಯುಕ್ತರು ಈ ವರದಿಯನ್ನ ಕೊಡ್ತಾರೆ. ಫೆಬ್ರವರಿ 5ನೇ ತಾರೀಕಿನ ಒಳಗಡೆ ನಾವು ಸರಿಯಾದ ಕ್ರಮವನ್ನ ಕೈಗೊಳ್ತೀವಿ, ಆ ಜಾಗವನ್ನ ನಮ್ಮ ಅಧೀನದಲ್ಲಿ ತೆಗೆದುಕೊಂಡು ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕಾಂಪೌಂಡನ್ನ ತೆರವುಗೊಳಿಸ್ತೀವಿ ಅಂತೇಳಿ. ಇಲ್ಲಿ ತನಕ ಆಗಿರ್ಬೋದು, ಇವತ್ತು ತಾರೀಕು 13ನೇ ತಾರೀಕು, 5ನೇ ತಾರೀಕು ಆದ್ಮೇಲೆ ಪ್ರತಿದಿನ ಇಲ್ಲಿಗೆ ಬಂದು ಅವ್ರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಕರೆಗಳ ಮುಖಾಂತರ ಪ್ರಯತ್ನ ಪಡ್ತಾ ಇದ್ದೀವಿ, ಅವರು ಭೇಟಿ ಆಗ್ತಾ ಇಲ್ಲ. ಇದೇ ನಿಟ್ಟಿನಲ್ಲಿ ಇವರು ಮಾಡಿರ್ತಕ್ಕಂಥ ಧೋರಣೆ ಇವತ್ತು ಹೋರಾಟಗಾರರಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ನ್ಯಾಯಪರ ಹೋರಾಟಗಾರರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅದು. ಇವ್ರೇನು ಆದೇಶ ಹೊರಡಿಸಿದ್ರು ಅದ್ರ ಪ್ರಕಾರ ಅವ್ರು ನಡ್ಕೊಂಡಿಲ್ಲ. ಅನ್ಯಾಯಕ್ಕೂ ಈ ಜಾಗಕ್ಕೆ ಅವರು ಕುತ್ಕೊಂಡು ಇವತ್ತು ಅಧಿಕಾರವನ್ನ ನಡೆಸ್ತಾ ಇರ್ತಕ್ಕಂಥ ಆಯುಕ್ತರು ಅನ್ಯಾಯಕ್ಕಿದು. ಇವಾಗ ಬೇಜವಾಬ್ದಾರಿಯಿಂದ ಹೇಳ್ತಿದ್ದಾರೆ ಇನ್ನು 2 ದಿನ ಟೈಮ್ ಕೊಡಿ ಅಂತೇಳಿ. ಯಾಕೆ ಇವರ ಒಂದು ಅಧೀನದಲ್ಲಿ ಬರ್ತಕ್ಕಂಥ ಜಾಗವನ್ನ ಸರಿ ಅಕ್ರಮವಾಗಿ ಕಾಂಪೌಂಡ್ ಅನ್ನ ಸೃಷ್ಟಿ ಮಾಡಿಕೊಂಡು ಜಾಗಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಿಸ್ಕೊಳ್ಲಿಕ್ಕಾಗುತ್ತೆ. ಇವರು ಅದನ್ನ ತಮ್ಮ ಕ್ರಮಗೊಂಡು ಅದನ್ನ ಕಬ್ಜಾ ಮಾಡ್ಕೊಳ್ಲಿಕ್ಕಾಗಲ್ಲ. ಇವರಿಗೆ ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ, ಇವತ್ತು ನನ್ನ ಕೈನಲ್ಲಿ ಆಗಲ್ಲ ಅಂತೇಳಿ. ನಮಗೂ ಕಾನೂನಿದೆ, ಕಾನೂನು ಗೊತ್ತಿರ್ತಕ್ಕಂಥ ಹಲವಾರು ಮಾರ್ಗಗಳಿದೆ. ಭ್ರಷ್ಟಾಧಿಕಾರಿಗಳು ಇವರೆಲ್ಲ. ಇವರು ಯಾರೋ ಒಬ್ಬ ರಾಜಕಾರಣಿಗೆ ಮಣೆ ಹಾಕೊಂಡು ಕೂತಿದ್ದಾರೆ. ಪ್ರತಿದಿನ ಇವತ್ತು ನಾಳೆ ಅಂತೇಳಿ ಮಾತಲ್ಲಿ ಹೇಳಿ ಹೋರಾಟಗಾರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ಒಂದು ಜಾಗವನ್ನ ಅವರು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ವಾಪಸ್ ತೆಗೆದುಕೊಳ್ಳಿಲ್ಲ ಅಂತಂತಂದ್ರೆ, ಇವತ್ತು ಅವರ ಕಾಂಪೌಂಡ್ ನ ಒಡೆದು ಜಾಗವನ್ನು ಅವರು ಪಡ್ಕೊಳ್ಳಿಲ್ಲ ಅಂತಂತಂದ್ರೆ ಇವ್ರ ವಿರುದ್ಧ ಉಗ್ರ ಪ್ರತಿಭಟನೆಯನ್ನ ನಾವು ಮುಂದುವರಿಸ್ತೀವಿ. ಹಗಲು ರಾತ್ರಿ ಆದ್ರೂ ಪರವಾಗಿಲ್ಲ, ಈ ಹೋರಾಟವನ್ನ ನಾವು ಹಿಂತೆಗೆದುಕೊಳ್ಳಲ್ಲ. ಧನ್ಯವಾದ. ಸುನಿಲ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಮಾಡ್ಕೊಂಡು ಕಂಪೌಂಡ್ ಕಟ್ಟಿದ್ದಾರೆ. 7ನೇ ತಿಂಗಳಲ್ಲಿ 9ನೇ ತಾರೀಕಿಗೆ ಒಂದು ಮನವಿ ಕೊಟ್ಟಿದ್ದು ಸರ್, ಬಂದು ನಾನು ಸರ್ ಈ ಥರ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವು ಕರೀಬೋದು ಸರ್. ಇನ್ನೂ ಕಂಪೌಂಡ್ ಕಟ್ಟಿದ್ರು ಸರ್. ಆಮೇಲೆ ಏನೇ ಸರ್ ಬರ್ತಾ ಒಂದು ಬೋರ್ಡ್ ಇತ್ತು ಸರ್, ಆ ಬೋರ್ಡ್ ತೆಗೆದುಬಿಟ್ಟು ಕಂಪೌಂಡ್ ಕಟ್ಕೊಂಡು ಬಂದರು ಸರ್ ಇವರು. ಆಮೇಲೆ ಬಂದು ಮೊನ್ನೆ 31ನೇ ತಾರೀಕಿಗೆ ಬಂದು ಹೇಳಿ ಸರ್, ಅಧ್ಯಕ್ಷರು ಬಂದು ಮನವಿ ಕೊಟ್ಟಿದ್ದಾರೆ. 5ನೇ ತಾರೀಕು ಮಟ್ಟ ನಾವು ತಿರುಗಿ ಹೇಳ್ತಾರೆ ಸರ್. ಈಗ ಮಟ್ಟ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಫೋನ್ ಹಚ್ಚಿದ್ರು ರೆಸ್ಪಾನ್ಸ್ ಮಾಡೋದು ಸರ್. 2 ದಿವಸ ಬರೀ ಇದೇ ಹೇಳ್ತಾ ಇದ್ದಾರೆ ಸರ್. 6 ತಿಂಗಳಿಂದ ಹೀಗೆ ಹೇಳ್ತಾರೆ. ಸರ್ಕಾರಿ ಜಾಗ ತಮ್ಮ ಜಾಗವನ್ನು ತಾವು ಬಿಡಿಸ್ತಾರೆ ಸರ್, ವಾಪಸ್ ತಗೊಂಡು ಮಾಡ್ತಾರೆ. ಆಮೇಲೆ ಟ್ಯಾಕ್ಸ್ ಕಟ್ಟಾರೆ ಸರ್. ಯಾವ ಕಾನೂನಲ್ಲಿದೆ ಇವ್ರ ಜಾಗನ ಪರ್ಮಿಷನ್ ತಗೊಂಡೇನೆ ಸರ್. ಶರಣಯ್ಯ ಹಿರೇಮಠ ಅಂತೇಳಿ 405/412 ಸರ್ವೆ ನಂಬರ್ ಸರ್. 153 ಪಶ್ಚಿಮ ಬಾಜು ಜಾಗ ಇಟ್ಟಿದ್ದು ಸರ್. ಆ ಮಣ್ಣಿನ ಬಾಜು ಇಟ್ಟಿದ್ದು ಈ ಜಾಗವನ್ನು ಕಬಳಿಸಿದ್ದಾರೆ ಸರ್. ಇದಕ್ಕೆ ಏನೂ ಕ್ರಮ ತೊಗೊಳ್ತಾ ಇಲ್ಲ ಸರ್ ಇವರು. ಇವ್ರ ಪವರ್ ಇಲ್ಲ ಸರ್ ಅಧಿಕಾರಿಗಳದು. ಕಮಿಷನರ್ ಅದಾರ ಸರ್, ಇವ್ರು ಯಾಕೆ ಹಿಂಗೆ ಮಾಡತ್ತಾರೆ ಸರ್? ಯಾರಿಗೆ ಇವರು ರಾಜಕೀಯ ವ್ಯಕ್ತಿಗಳಿಗೆ ನಡೆದು ಇದು ಮಾಡ್ತಾ ಇದ್ದಾರೆ ಸರ್ ಇವರು. 2 ದಿನ ಬರೀ ಈ ಥರ 2 ದಿನ ಅಂತ ದುಗಿಸ್ತಾ ಇದ್ದಾರೆ ಸರ್. ಟ್ಯಾಕ್ಸ್ ಥರ ಇಲ್ಲೇ ತಾವ ಬಂದು ತುಂಬ್ತಾರೆ ಸರ್ ಅವರು. ಇದು ಬಂದು ತುಂಬಿದ್ದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್ ಇವರು. ಪೊಲೀಸ್ ಕನೆಕ್ಷನ್ ಇಲ್ಲ ಅವರಿಗೆ. ಜಾಗನ ಅವ್ರು ವಾಪಸ್ ತೆಗೆದುಕೊಂಡು ನ್ಯಾಯಯುತವಾಗಿ ಅವ್ರ ಜಾಗಕ್ಕೆ ಅವ್ರು ಬೋರ್ಡ್ ಹಾಕಿ ಅವರಿಗೆ ನಮ್ಮಂಥ ಹೋರಾಟಗಾರರಿಗೆ ನೀವು ರಕ್ಷಣೆ ಕೊಡ್ತೀರಾ ಅಂತಂದ್ರೆ ಇವ್ರಿಗೆ ಯಾಕಂದ್ರೆ ಇವರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬರ್ಕೊಡ್ಲಿ. ಇಲ್ಲೆಲ್ಲ ನಾಳೆಯಿಂದ ಚೆಕ್ಗಳು ಹಾಕ್ತೀವಿ. ಎಷ್ಟೋ ಜನ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ ಸರ್. ಅಂಗಡಿ ಇಟ್ಟವ್ರು ಸರ್ ಹೋಗಿ ಬಿಡಿಸ್ತಾರೆ ಸರ್.
ಇದು ಒಂದು ಬಿಳ್ಸಕ್ಕಾಗೋಲ್ತಂದ್ರೆ ಎಷ್ಟು ಇದು ಇರ್ಬೋದು ಸರ್? ರಾತ್ರಿ ಅಂಗಡಿಗಳನ್ನ ಹೊಡೆದಾಕ್ಬಿಟ್ಟು ಗಾಡಿ ತುಂಬಿಸ್ಕೊಂಡು ಎಲ್ಲ ಒಂದ್ ಕಡೆ ಬಿಸಾಕ್ತಾರೆ. ಬರೀ ಒಂದು ಡಬ್ಬಿ ಅಂಗಡಿ ಸರ್ಕಾರ ಸರ್. ಅಷ್ಟೇನೆ. ಅವ್ನ್ ಸೆಂಟ್ರಲ್ ಮಿನಿಸ್ಟರ್ ಅಲ್ಲ, PM ಆಗಿರ್ಲಿ, CM ಆಗಿರ್ಲಿ, ಏನೋ ಒಬ್ಬ ನಾರ್ಮಲ್ ಕಾರ್ಪೊರೇಟರ್ ಆಗಿರ್ಲಿ, ಸರ್ಕಾರಿ ಜಾಗವನ್ನ ಮುಟ್ಟೋದಕ್ಕೆ ಅವನಿಗೆ ಅಧಿಕಾರ ಇಲ್ಲ. ತೆಗಿಲಿಲ್ಲ ಅಂದ್ರೆ ನಾವು 5ನೇ ತಾರೀಕು ತನಕ ಸಮಯ ತಗೊಂಡಿದ್ವಿ. ಅದಾದ್ಮೇಲೆ ನಾವು ಸಹ ಪ್ರತಿದಿನ ನಿಮ್ಮ ಆಫೀಸಿಗೆ ಬಂದು ತಮ್ಮನ್ನು ಭೇಟಿ ಮಾಡೋದಾಗ್ಲಿ, ನಿಮಗೆ ಫೋನ್ ಮುಖಾಂತರ ನಾನು 20ರಿಂದ 25 ಸಲ ಫೋನ್ ಮಾಡಿದ್ದೀನಿ, ನೀವು ಫೋನ್ ತೆಗ್ದಿಲ್ಲ. ಓಕೆ, ನೀವು ಬಿಸಿ ಇರ್ತೀರಾ. ನಮ್ಮ ಹುಡುಗರನ್ನ ಕಳ್ಸಿದೀವಿ, ಅವರು ಸತ ಬಂದು ನಿಮ್ಮನ್ನ ಖುದ್ದಾಗಿ ಭೇಟಿ ಮಾಡಿದ್ದಾರೆ. ಇವತ್ತು ನಾಳೆ ಅಂತ ನೀವು ಹೇಳಿದ್ದೀರಾ. ಮತ್ತೆ ನಾವೆಲ್ಲ ಇಲ್ಲಿ ಬಂದು ಕೂತಾದ್ಮೇಲೂ 2 ದಿನ ಅಂತ ಹೇಳ್ತಿದ್ದೀರಾ. ಆಗಲ್ಲ ಸರ್. ನೀವು ಸೋಮವಾರನೇ ತೆಗೀರಿ, ನಾವಿಲ್ಲೇ ಕೂತಿರ್ತೀವಿ, ಅಡ್ಡಿ ಇಲ್ಲ. ಎಲ್ಲ ನಿಮ್ ಕಡೆ ಪವರ್ ಇಟ್ಕೊಂಡು ನೀವು ಆಗ್ತೀವಲ್ರಿ ಸರ್? ಅದು ಒಂದು 5 ನಿಮಿಷ ಕೇಳ ಸರ್ ತಮ್ಮ ಹತ್ರ ಸರ್. ಜಾಗ ಯಾರ್ದು? ನಿಮ್ದು ಜಾಗ ಆದ್ಮೇಲೆ ನಿಮ್ಮನ್ ಟೈಮ್ ಏನಕ್ಕೆ ಕೇಳ್ಬೇಕು ಅವರು? ಅಲ್ಲಿ ಏನಿದೆ ಅಂತದ್ದು ಇಲ್ಲ. ಆಗಲ್ಲ ಸರ್. ಸರ್ ಎಷ್ಟು ದಿನ ನೋಟಿಸ್ ಕೊಟ್ಟಿದ್ದೀರಾ? 5ನೇ ತಾರೀಕು ಹೇಳಿದ್ದೀರಾ, ಜಾಗ ಟೈಮ್ ಕೊಟ್ಟಾಯ್ತು. ಮಂಚ ಬರ್ಲಿಲ್ಲ, ನಂತರ ನಾವು ಸ್ಟ್ರಿಕ್ಟ್ ಮಾಡಿ ಆ ಜಾಗದಲ್ಲಿ ಏನಿಲ್ಲ ಸರ್, ಬರೀ ಕಾಂಪೌಂಡ್ ಮಾತ್ರ ಇರೋದು. ಹೌದು, ಅಷ್ಟೇ ಇರೋದು. ನಿಮ್ ಕೈನಲ್ಲಿ JCB ಇಲ್ವಾ ಹೇಳಿ, ವರ್ಕರ್ಸ್ ಇಲ್ವಾ ಹೇಳಿ, ನಾವು ನಾವು ಬಂದು ಕೆಲಸ ಮಾಡ್ತೇವೆ. ಟೈಮ್ ಕೊಟ್ಟಿದ್ದೀವಿ ಆಗಲ್ಲ ಸರ್, 2 ದಿವಸ ಮುಗಿದ್ಮೇಲೆ ನಾನು ತೆಗಿತೀನಿ. ಆಗಲ್ಲ. ಇಡೀ ರಾಜ್ಯ ನೋಡ್ತಾ ಇದೆ ಮಾಧ್ಯಮದ ಮುಖಾಂತರ. ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ. ಈಗೂನು ಹೇಳ್ತಾ ಇದ್ದೀನಲ್ಲ ಸರ್, ಈಗೂನು ಸ್ಟೇಟ್ಮೆಂಟ್ ಈಗ ನಿಮ್ ಜಾಗ ನೀವು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಯಾಕೆ ಟೈಮ್ ಬೇಕು? ಯಾಕೆ ಟೈಮ್ ಬೇಕು? ಟೈಮ್ ಯಾಕೆ ಬೇಕು? ನಿಮ್ಗೆ ಏನಾದ್ರು ಪೊಲಿಟಿಕಲ್ ಪ್ರೆಷರ್ ಇದೆಯಾ? ಪೊಲಿಟಿಕಲ್ ಪ್ರೆಷರ್ ಇದೆಯಾ? ತೆಗಿತೀವಿ ಅಷ್ಟೇ ನಮ್ಮ ಕೆಲಸ. ನಿಮ್ಮ ಜಾಗ ಸರ್, ತೆಗೆದು ಬಿಡಲ್ಲ ಸರ್. ನಿಮ್ ಜಾಗ ಅದು ಸರ್. ಇಲ್ಲ ಸರ್, ಆಗಲ್ಲ ಸರ್. ಹೋರಾಟಗಾರರಿಗೆ ಮರ್ಯಾದೆ ಇಲ್ವಾ? ಹೋರಾಟಗಾರರಿಗೆ ಬೆಲೆ ಇಲ್ವಾ? ನಾವು ಮನವಿ ಕೊಟ್ಟಿರೋದಕ್ಕೆ, ನಾವು ಓಡಾಡಿರೋದಕ್ಕೆ ಬೆಲೆ ಇಲ್ವಾ? ಇವತ್ತು ನಮ್ಮನ್ನು ಕೇಳ್ತಾ ಇದಾರೆ ಜನ, ಏನ್ರಿ ದಬಾಕದ್ರಿ ಅಂತ ಹೇಳಿ. ಸರ್, ಈಗ ಅವರು ಇದುವರೆಗೂ ಪೊಲೀಸ್ ವ್ಯವಸ್ಥೆ ಅದು ಗೊತ್ತಿಲ್ಲ ವಿಷಯ, ಹಿಂದಿ ಮಾಡ್ಕೊಳ್ಳೋದಾಗಿದೆ. ಈಗ ಪೊಲೀಸ್ ಸಮಕ್ಷಮ ಅವರು 2 ದಿನ ಟೈಮ್ ಕೇಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ತಗೊಂಡು ಅಂತ ಹೇಳಿ. ಸರ್, ಕಳೆದ ಬಾರಿನೂ ನಾವು ನಮ್ಮ ಇಲಾಖೆ ಮನವಿ ಕೊಟ್ಬಿಟ್ಟೇನೆ ಹೋರಾಟ ಮಾಡಿದ್ವಿ. ಅವ್ರು ಏನಂತ ಈಗ ಅವರು 2 ದಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ನಾವು ತಾವು ತಗೋತಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟಿಲ್ಲ ಅಂದ್ರೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸಿ ಸುಮಾರು ಅವ್ರಿಗೆ ಹೇಳ್ತಾ ಇದಾರಲ್ಲ, ಅದೆಲ್ಲ ಮಾಡಿ ವ್ಯವಸ್ಥೆ ಮಾಡ್ತೀವಿ ಸರ್. ಇದೇ ಸರ್ 31ನೇ ತಾರೀಕಿಗೆ ನಂಬಿಕೆ ಇಡಬೇಕು ಸರ್. ಮತ್ತೆ ಈಗ ಅವರು ನಿಮ್ಮ ಸಮಕ್ಷಮನ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾವು ಪ್ರೊಟೆಕ್ಷನ್ ಕೊಡ್ತೀವಿ, ತೆಗಿಸ್ಬಿಡ್ತೀವಿ ಸರ್. ಇದೇ ಸೇಮ್ 31ನೇ ತಾರೀಕಿಗೆ ಸರ್ PSI ಸರ್ ಎಲ್ಲರೂ ಇತ್ತು ಸರ್. ಅವಾಗ ಒಂದು ಅವಕಾಶ ಕೇಳಿದಾಗ 2 ದಿನಕ್ಕೆ ಏನಾಗೋದಿಲ್ಲ ಸರ್. ಇಲ್ಲಿ ತನಕ ಏನಾಗಿದೆ ಸರ್? ಇಲ್ಲಿ ತನಕ ಏನಾಗಿದೆ ಹೇಳ್ತಾ ಇದೀವಲ್ಲ ಈಗ. ಆಯ್ತು ಸರ್, ನೀವು ಸೋಮವಾರ ತಕ್ಷಣ ನಾವಿಲ್ಲ ಕೂತಿರ್ಲಿಲ್ಲ. ಇಲ್ಲ, ಹಂಗೆಲ್ಲ ಕೂಡ ಕೊಡೋದ್ರಿ, ಬಿಡಿ, ಕೈ ಬಿಡ್ರಿ. ಎಲ್ಲ ಹೋರಾಟ ಮಾಡಕತ್ತೆ ಒಳ್ಳೆ ಉದ್ದೇಶಕ್ಕೆ ಅದನ್ನ ಮಾಡ್ರಿ. ಸರ್ ಇದು 7 ತಿಂಗಳ ಸರ್, ಹಿಂಗೆ ಇವತ್ತು ಇವತ್ತು ನಿಮ್ದು ಇಲ್ಲಿ ನಮ್ಮ ಕೊಡೋ ಪ್ರೊಟೆಕ್ಷನ್ ಅನ್ನ ಇಲ್ಲಿ 4 ಜನಕ್ಕೆ ಕೊಡಿ. ಅಲ್ಲಿ ಇಲ್ಲಿ ಪ್ರೊಟೆಕ್ಷನ್ ಪ್ರಶ್ನೆ ಎಲ್ಲ ಇಲ್ಲ, ಬೇರೆ ಕೆಲಸ ಬೇರೆ ಇದ್ರೆ ಬಂದು ಎಲ್ಲ ಡ್ಯೂಟಿ ಇದಾವೆ, ಮಾಡಿ ಸರ್, ಮಾಡಿ. ನಾವು ಸರ್ ನಾವು ನಿಮಗೆ ಏನು ತೊಂದರೆ ಮಾಡ್ತಾ ಇಲ್ಲ ಸರ್. ನಮ್ಗೆ ಏನು ನಾವು ನ್ಯಾಯಯುತವಾದ ಹೋರಾಟ ಮಾಡ್ತಿದ್ದೀವಿ ಸರ್. ಸೋಮವಾರ ಅಂತ ಹೇಳ್ತಾರೆ. ನಾವು ನ್ಯಾಯಯುತವಾದ ಹೋರಾಟ ಮಾಡ್ತಿದ್ದೀವಿ ಸರ್. ಕ್ಲೋಸ್ ಮಾಡ್ಬಿಡಿ ಸರ್. ನಾವು ನ್ಯಾಯಯುತವಾದ ಹೋರಾಟ ಮಾಡ್ತಾರೆ. ನಿನ್ನೆ ಬಂದಾಗ ಆ ಪಾರ್ಟಿನ ಸರ್ ಹಿರೇಮಠ ಅವ್ರು ಅಂದ್ರೆ ನಿನ್ನೆ ಸಾಯಂಕಾಲ ಮಟ್ಟ ಬೀಳಿಸ್ತೀನಿ ಅಂತ ಹೇಳಿದಾರೆ ಸರ್. ನಿನ್ನೆ AW ಸರ್ ಮಾತಾಡುವಾಗ ಸರ್, ನಿನ್ನೆ ಸಾಯಂಕಾಲ ಮಟ್ಟ ನಾವು ಇವತ್ತು ಬೀಳಿಸ್ತೀನಿ, ನಾಳೆ ಕುಂದ್ರಬೇಡ್ರಿ. ನಿಮ್ಮ ಇಲಾಖೆಗೆ ನಾವು ನಿನ್ನೆ ಸಾಯಂಕಾಲ 5 ಗಂಟೆಗೆ ಬಂದು ನಮ್ಮ ಜಿಲ್ಲಾಧ್ಯಕ್ಷರು ಮನವಿ ತಲುಪಿಸಿರೋದು. ನಾವು ನಿನ್ನೆ 4 ಗಂಟೆ 5 ಗಂಟೆ ತನಕ ಕಾದಿದ್ದೀವಿ. ನಿನ್ನೆ ಬೀಳಿಸ್ತೀನಿ ನಾವು ನೋಡಿದೀವಿ ವರದಿನ. ಏನ್ ಇವ್ರು ಹೇಳ್ದಂಗೆನೆ ನಡಿಬೇಕಾ? ಯಾಕೆ ಇವ್ರ ಕೈನಲ್ಲಿ ಇಲ್ವಾ ಅಧಿಕಾರ? ಯಾಕೆ ತಮ್ಮ ಸಪೋರ್ಟ್ ಇರಲ್ವಾ ಇವರಿಗೆ? 4 ಜನ ಕಳ್ಸ್ಕೊಡಿ ಸರ್. ಈ ತರದೊಂದು ಅತಿಕ್ರಮ ಆಗಿದೆ, ಅಲ್ಲೋಗಿ ನಾವು ಅದನ್ನ ಸರಿಮಾಡಿಸ್ಬೇಕು ಅಂತಂದ್ರೆ ನೀವು ಕಳ್ಸ್ಕೊಡಲ್ವಾ? ನಿನ್ನೆ ಸಾಯಂಕಾಲ ನಾವು 5 ಗಂಟೆ ತನಕ ಕಾದಿದ್ದೀವಿ. ಬೇಡ ಸರ್, ಬೇಡ ಸರ್, ಬೇಡ ಸರ್. ಆಗ್ಲೇ ನೀವು ಕೈ ಮುಗಿದ್ರಿ, ಇವತ್ತು ನಾವು ಕೈ ಮುಗಿತಾ ಇದೀವಿ. ಇವತ್ತು ನಮ್ಗಾಗಿರೋದು ಅವಮರ್ಯಾದೆಲ್ಲ, ಇಡೀ ಹೋರಾಟಗಾರರಿಗಾಗಿರೋ ಅವಮರ್ಯಾದೆ ಇದು. ಅವ್ರು ಮಾಡಿದ ಇಡೀ ಹೋರಾಟಗಾರ ತಂಡಗಳಿಗೆ, ನ್ಯಾಯಪರವಾದಂತ ಹೋರಾಟಗಾರರಿಗೆ ಇವತ್ತು ಅವಮರ್ಯಾದೆ ಮಾಡಿದ್ದಾರೆ ಅವ್ರು. ಇವತ್ತು ನಾನ್ ಕೈ ಮುಗಿತೀನಿ, ಆಗ್ಲೇ ನೀವು ಕೈ ಮುಗಿದ್ರಿ. ಕೈ ಮುಗಿಬಾರ್ದಾಗಿತ್ತು. ನಾನು ಮುಗಿದಿಲ್ಲ, ಅವ್ರು ಮುಗಿದಿದ್ದದು. ಅವ್ರು ಕೈ ಮುಗಿದ್ರೆ ಇಲ್ಲ ಸರ್, ಆಗಲ್ಲ ಸರ್, ಆಗಲ್ಲ ಸರ್. ನೀವೇನ್ ಬೇಕಾದ್ರೂ ಮಾಡಿ, ಆಗಲ್ಲ ಸರ್. ಬಡಿತೀರಾ ಬಡೀರಿ, ಅರೆಸ್ಟ್ ಮಾಡ್ತೀರಾ ಅರೆಸ್ಟ್ ಮಾಡಿ. ನೋಡಿ, ಅಲ್ಲಿ ತನಕ ಮಾತಾಡೋದು ಬೇಡ. ನೀವು ಒಳ್ಳೆ ಉದ್ದೇಶ ಮಾಡತ್ತೀರಿ. ಒಳ್ಳೆ ಉದ್ದೇಶದಿಂದನೇ ಒಳ್ಳೆ ಉದ್ದೇಶದಿಂದನೇ ಸರ್ ಬಂದ್ಬಿಟ್ಟಿರೋದು. ಆಗಲ್ಲ ಸರ್, ಆಗಲ್ಲ. ಮಾತಾಡೋದು ಬೇಡ. ಈಗ ಒಳ್ಳೆ ಉದ್ದೇಶ ಇಲ್ಲ ಸರ್, ಇವತ್ತೂ ಅವ್ರಿಗೆ ಅವಕಾಶ ಇದೆ. ಇವತ್ತು ಡ್ಯೂಟಿ ಇದೆ ಅವರಿಗೆ. ಸಾಯಂಕಾಲ 5:30 6 ಗಂಟೆ ತನಕ ಅವ್ರು ಡ್ಯೂಟಿನಲ್ಲಿ ಇರ್ತಾರೆ. ಮಾಡ್ಬೋದು.
ಮಾಡಕ್ಕಾಗಲ್ಲ ಅಂತ ಸ್ಟೇಟ್ಮೆಂಟ್ ಮಾಡ್ಕೊಡ್ಲಿ. ನಾನು ಹೋಗ್ತೀನಿ, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀನಿ. ಅವ್ರ ಮೇಲಧಿಕಾರಿಗಳು ಇರ್ತಾರೆ, ಅಲ್ಲೋಗಿ ಕುತ್ಕೋತೀವಿ. ನನ್ನ ಕೈನಲ್ಲಿ ಆಗಲ್ಲ ಅಂತ ಸ್ಟೇಟ್ಮೆಂಟ್ ಮಾಡ್ಕೊಡ್ಲಿ. ಹೌದು ಸರ್ಕಾರ ಲೆಕ್ಕ ಅನ್ನೊಂದು ಮಾತು ಕೇಳಿ. ನಾನು ಏನು ಹೇಳ್ತೀನಿ ಮೊದಲೊಂದು ಮಾತು ಕೇಳಿ. ಹೇಳಿ ಸರ್. ಅವರು ಈಗ ನೀವೇನು ಮನವಿ ಕೊಟ್ಟಿದ್ದೀರಿ ನಿಮ್ಮ ಸಮಕ್ಷಮನೂ ಮಾತಾಡಿದ್ದಾರೆ. ಯಾರು ಸಂಬಂಧಪಟ್ಟವರಿದ್ದಾರೆ ಅವರಿಗೂ ಕೂಡ ನಾವು ಮಾತಾಡಿದ್ದೀವಿ. ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ, ನೋಟಿಸ್ ಕಾಪಿ ಕೂಡ ನೋಡಿದ್ದೀವಿ. ಆ ನೋಟಿಸ್ ಕೊಟ್ಟಿರೋರು ಅವರು ಕೂಡ ಒಪ್ಕೊಂಡಿದ್ದಾರೆ. ಏನಿದೆ ಈಗ ನಾನೇ ಹೇಳ್ತೀನಿ, ಅವರು ಯಾವ ಥರ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ನಿಮ್ಮದು ರೈಟಿಂಗಲ್ಲಿ ಕೊಡೋದಿದ್ದು ನೀವು ಕೊಡ್ರಿ. ಅದ್ರ ಮೇಲೆ ಅವರು ಕ್ರಮ ಯಾವ ರೀತಿ ತೊಗೋಬೇಕು ಆ ರೀತಿ ತೊಗೋತಾರೆ. ಈಗ ನೀವು ತೆರವುಗೊಳಿಸೋದೇನಿದೆ, ಈಗ ಅವ್ನು ಕಟ್ಟಿರೋನು ಏನಂತಿದ್ದಾನೆ, ಒಂದು ವೇಳೆ ನಾನು ತಪ್ಪು ತಿಳುವಳಿಕೆಯಿಂದ ಕಟ್ಟಿದ್ದೀನೋ ಏನೋ ನಾನೇ ತೆಗೆಸ್ಕೊತೀನಿ, ನನಗೆ ಅವಕಾಶ ಕೊಡಿ ಅಂತಂದರೆ ಸೋಷಿಯಲ್ ಜಸ್ಟಿಸಲ್ಲಿ ಕೊಡಬೇಕಾಗತ್ತೆ. ಅದಕ್ಕಂತೇಳಿ ಅವ್ರು ಕೊಟ್ಟಿದ್ದಾರೆ. ಈಗ ಒಂದು ವೇಳೆ ನೀವೇನು ಹೇಳ್ತೀರಿ 2 ದಿನದಲ್ಲಿ ತೆಗೆದಿಲ್ಲ ಅಂತಂದರೆ ಅವಾಗ ನೀವು ಮಾಡ್ರಿ. ನಾನೇ ಹೇಳ್ತೀನಿ ಇವ್ರು ನಮ್ಗೆ ಇವತ್ತೇ ಲೆಟರ್ ಕೊಡ್ತಾರೆ. ಆಫ್ಟರ್ 2 days ಪ್ರೊಟೆಕ್ಷನ್ ತಗೊಂಡು 5ನೇ ತಾರೀಕು ನೋಟಿಸ್ ಕೊಟ್ಟಿದ್ದಾರೆ ಸರ್ ಅವ್ರು. ಅವಾಗ ಮಾತಾಡ್ತೀನಿ. ಅವ್ರಿಗೆ ಏನಾದ್ರು ಪ್ರೊಟೆಕ್ಷನ್ ಕೇಳಿದ್ರೆ ನಾವು ಬಂದಿಲ್ಲ ಅಥವಾ ಅವ್ರು ಕೇಳಿಲ್ಲ ಅಂತಂದ್ರೆ ಅವಾಗ ನೀವು ಮಾತಾಡ್ರಿ. ಈಗ ಅವ್ರು ಹೇಳ್ತಿದ್ದಾರೆ, ಈಗ ಸೋಮವಾರ ಹೇಳ್ತಾ ಇದ್ದಾರೆ ಎಲ್ಲಿದ್ದಲ್ಲಿ ಸೋಮವಾರ ಒಳಗೆ ಅದು ತೆಗೆದಿಲ್ಲ, ಈಗ ಸೋಮವಾರ ಅವರೇ ತೆಗೆಸ್ತೀನಿ ಅಂತ ಹೇಳಿದ್ದಾರೆ. ಸರ್ 31ನೇ ತಾರೀಕು ನೀವೇನ್ ಹೇಳಿದ್ರಿ ಅದನ್ನೇ ಅವ್ರು ಇದೆ, ವಿಡಿಯೋ ಸಮೇತ ಇದೆ. ನೀವೇನ್ ಹೇಳಿದ್ರಲ್ಲ ಅದನ್ನೇ ಅವರು ಹೇಳಿದ್ದು. ಅವತ್ತಿಂದ 2 ದಿವಸ ವಾರ 15 ದಿನ, ನಾಳೆ 15 ದಿವಸ ಆಗುತ್ತೆ ಸರ್. ಅದನ್ನ ಹೇಳ್ತಾ ಇದ್ದಾರೆ. 4ನೇ ತಾರೀಕು ಎಲ್ಲಪ್ಪ ನಿಂದು ಇದು ಕೊಟ್ಟರು ಸರ್. ಹೋರಾಟಗಾರನ ಹೋರಾಟ ಇಲ್ಲಪ್ಪ ಬಂತು. ಇಲ್ಲೇ ಇದೆ ನೋಡಿ ಸರ್. ಇದೆ ನೋಡಿ ಸರ್. ಕೊಟ್ಟಿದ್ದೆ ನಾನು. ಅವರು ಕ್ರಮ ವಹಿಸಲಾಗುವುದು ಅಂತ ಹಾಕಿದ್ದಾರೆ. ತುರುಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಏನ್ ಕ್ರಮ ವಹಿಸಿದ್ದಾರೆ ಸರ್? ಈಗ ಏನ್ ಕ್ರಮ ವಹಿಸಿದ್ದಾರೆ ಸರ್? ಏನೇನು ಅದಕ್ಕೆ ಸಂಬಂಧಪಟ್ಟಂಗ ಅವ್ರು ಕರೆದು ಮಾತಾಡಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು 2 ದಿನ ಟೈಮ್ ಕೇಳ್ರಪ್ಪ, ಅವ್ರು ಏನೇನು 2 ಮಾಡಿದ್ದಾರೆ. ದಿನಕ್ಕೆ ಏನು ಆಗೋದಿಲ್ಲ ಬಿಡಿ, ಹೋರಾಟ ಏನು ಸೋಮವಾರ ಕ್ಲಿಯರ್ ಆಗುತ್ತೆ. ಡೈಲಿ ಸರ್ ಡೈಲಿ ಬಂದು ಸರ್ ಕಡೆ ಬೆಟ್ಟು ಸುಮಾರು 2 ದಿವಸ ಸರ್ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿದ್ದೀನಿ ನಾನು ಸರ್. ಏನು ಹೇಳ್ತಿದ್ದೀನಿ ಕೇಳಿ. ನಾನು ಅವ್ರು ಹೇಳ್ತಿದ್ದಾರೆ ಅದ್ರ ಮೇಲೆ ಕ್ರಮ ವಹಿಸಿದ್ದಾರೆ. ನಾನು ಕೂಡ ಸಂಬಂಧಪಟ್ಟವ್ರು ಎಲ್ಲ ಅಧಿಕಾರಿಗಳ ಜೊತೆನೂ ನೋಡಿದ್ದೀನಿ. ಯಾರ್ದಿದೆ ನೀವು ಏನು ಆಕ್ಷೇಪಣೆ ಉಂಟು ಮಾಡಿದ ಹೇಳ್ತಿದ್ದೀರಲ್ಲ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಈ ಶನಿವಾರ ರವಿವಾರ ಅವ್ರು ತಗೊಂಡಿರೋ ಟೈಮ್ ಕಾಲಾವಕಾಶ ಅವ್ರೇನು ತಗೊಂಡಿದ್ದಾರೆ ಅದ್ರಲ್ಲಿ ತೆರವುಗೊಳಿಸಿಲ್ಲ ಅಂತ ಹೇಳಿ ಸೋಮವಾರ ಎಲ್ಲಿದ್ದಲ್ಲಿ ಇವರೇ ತೆರವುಗೊಳಿಸ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೆ ಇಲಾಖೆಯಿಂದ ಪೊಲೀಸ್ ಪ್ರೊಟೆಕ್ಷನ್ ಕೂಡ ತಗೋತಾರೆ. ಇಲ್ಲ ಕೂರ್ತೀವಿ. ಎಲ್ಲ ಬೇಡ ಬಿಡ್ರಿ, ಎಲ್ಲ ಬೇಡ ಬಿಡ್ರಿ, ಕೈ ಬಿಡಿ. ಇಲ್ಲ ನೋಡ್ಲಿ ಸರ್, ಜನ ನೋಡ್ಲಿ, ನ್ಯಾಯ ಅನ್ಯಾಯ ಅವರನ್ನು ನೋಡ್ಲಿ. ನಿಮ್ಮ ಕೆಲಸ ಆಗ್ಬೇಕು ಅಷ್ಟೇ ಬಿಡ್ರಿ. ಒಬ್ಬ ಅಲ್ಲ ಸರ್, ಒಂದು ಹೋರಾಟದ ಮನವಿಗೆ ಬೆಲೆ ಇಲ್ವಾ ಇವತ್ತು? ಇವ್ರ ಜಾಗಕ್ಕೆ ಹೆಂಗ್ ಸರ್ ಅವ್ನು ಕಟ್ತಾನೆ ಟ್ಯಾಕ್ಸ್ ನ? ಯಾರ್ ಸರ್ ಅವನು? ಸರ್ ಇವ್ರ ಸಿಬ್ಬಂದಿನೇ ಟ್ಯಾಕ್ಸ್ ತುಂಬಿಕೊಟ್ಟಾನ ಸರ್. ಒಬ್ರು ಫೋನ್ ಮಾಡಿ ಹೇಳ್ತಾರೆ ಸರ್, ಇದು ಗೋಡೆ ತೆರವು ಮಾಡ್ಲಿ. ಅಧಿಕಾರಿಗಳ ಮೇಲೆ ನೆಕ್ಸ್ಟ್ ಕುತ್ಕೋತೀವಿ ನಾವು. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಲೆಕ್ಕ ಹಾಕಿದೀವಿ ನಾವು. ನೀವು ಹೇಳಿರೋದು ಏನೇನಿದೆ ಅದ್ರ ತಕ್ಕಂತೆ ಕೆಲಸ ಆಗಿದೆ, ಕೆಲಸ ಆಗಿಲ್ಲ ಅಂತಿಲ್ಲ. ಕ್ರಮ ಬಟ್ ನೀವು ತಗೊಳ್ಳಿ ಏನೀಗ ಸರ್. ಹೇಳ್ತಿದ್ದೀರಲ್ಲ, ಆ ಟ್ಯಾಕ್ಸ್ ಈಗ ನಿಮ್ಮ ಅನ್ನು ಕೆಲಸ ರದ್ದುಪಡಿಸಿ ಆಗ್ಬೇಕಂದ್ರೆ ಸರ್. ಇನ್ನೊಬ್ಬ ಸೋಷಿಯಲ್ ಜಸ್ಟಿಸ್ ಹಾಳು ಮಾಡಕ್ಕಾಗಲ್ಲ. ಟ್ಯಾಕ್ಸ್ ಅನ್ನು ರದ್ದುಪಡಿಸಿ ಸರ್. ಏನು ಇಲ್ಲ ಸರ್, ನಮಗೇನು ತೊಂದರೆ ಇಲ್ಲ. ಆ ಜಾಗವನ್ನು ತಿರುಗಿಗೊಳಿಸ್ಬಿಡಿ ಸರ್. ಇವತ್ತು ನಾವು ಸರ್ಕಾರಿ ಜಾಗ ಅವ್ರಿಗೆ ಯಾಕೆ ಪರ್ಮಿಷನ್ ಕೊಡಬೇಕು? ಪರ್ಮಿಷನ್ ಇದು ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾಕೆ ಸೋಷಿಯಲ್ ಟೈಮಿಂಗ್ಸ್ ಕೊಡಬೇಕು? ನಿಮ್ ಸರ್ಕಾರಿ ಜಾಗ ಸರ್, ನಿಮ್ದು ಅದು ಆಸ್ತಿ. ಅವ್ರಿಗೆ ಇಲ್ಲಿ ತನಕ ಏನ್ ಹಕ್ಕಿದೆ? ಇಷ್ಟು ವರ್ಷ ಇಷ್ಟು ತಿಂಗಳು ಟ್ಯಾಕ್ಸ್ ಕಟ್ಟಿದಾರಲ್ಲ, ಅವ್ರಿಗೆ ಏನ್ ಹಕ್ಕಿದೆ? ಸರ್ಕಾರಿ ಜಾಗದಲ್ಲಿ ಅವ್ರು ಕಟ್ಟೋದಕ್ಕೆ ಏನ್ ಹಕ್ಕಿದೆ? ಇದು ಸೋಷಿಯಲ್ ಜಸ್ಟಿಸ್ ಇದು?